ಬಳ್ಳಾರಿ ನಗರದ ಕಾಳಿಕಾ ಕಮಟೇಶ್ವರ ದೇವಸ್ಥಾನದಲ್ಲಿ ಶ್ರೀದೇವಿ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದೇ ಸೆಪ್ಟೆಂಬರ್ 28ರಂದು 7ನೇ ದಿನವಾದ ದೇವಿಯನ್ನ ಕಾಲರಾತ್ರಿ ರೂಪದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದು, ನವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮುದಾಯದ ಮುಖಂಡರು, ವಕೀಲರು ಹಾಗೂ ವಿಶ್ವಕರ್ಮ ಮಹಾ ಒಕ್ಕೂಟದ ನೂತನ ಬಳ್ಳಾರಿ ಮಹಿಳಾ ಜಿಲ್ಲಾಧ್ಯಕ್ಷರಾದ ತ್ರಿವೇಣಿ ಪತ್ತಾರ್ ಮತ್ತು ವಕೀಲರು, ವಿಶ್ವಕರ್ಮ ಮಹಾ ಒಕ್ಕೂಟದ ಕಾನೂನು ಸಲಹೆಗಾರರಾದಂತಹ ಪ್ರಕಾಶ್ ಪತ್ತಾರ್ ದಂಪತಿಗಳ ಇವರ ನೇತೃತ್ವದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ವಿಶ್ವ ಬ್ರಾಹ್ಮಣ ವೈದಿಕ ಪ್ರತಿಷ್ಠಾನ ಟ್ರಸ್ಟ್, ಗಾಯತ್ರಿ ವಿಶ್ವಕರ್ಮ ಮಹಿಳಾ ವೇದಿಕೆ ಮತ್ತು ವಿಶ್ವಕರ್ಮ ವಿಕಾಸ ವೇದಿಕೆ ಸೇರಿದಂತೆ ಬಳ್ಳಾರಿ ಜಿಲ್ಲಾ ವಿಶ್ವಕರ್ಮ ಸ್ವರ್ಣಕಾರರ ಸಂಘ, ಶ್ರೀ ಕಾಳಿಕಾ ದೇವಿ ಸೇವಾ ಟ್ರಸ್ಟ್ನ ಎಲ್ಲ ಪ್ರಮುಖರು, ಮುಖಂಡರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ಹಿರಾಳ ಮಠದ ಶ್ರೀ ಕಾಳಹಸ್ತೇಂದ್ರ ಸ್ವಾಮೀಜಿಗಳು ಅನ್ನದಾಸೋಹ ನಡೆಸಿದ ದಂಪತಿಗಳಿಗೆ ಆಶೀರ್ವದಿಸಿದ್ದು ಹೀಗೆ. ಬ್ಯೂರೋ ರಿಪೋರ್ಟ್, ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಶ್ರೀ ಗುರುಭ್ಯೋ ನಮಃ. ಈ ದಿನ ಶ್ರೀ ದೇವಿ ಮಹಾತ್ಮೆ ಪುರಾಣ ಪ್ರವಚನ ಕಾರ್ಯಕ್ರಮ 7ನೇ ದಿನ ಆದಂತಹ ಕಾಳರಾತ್ರಿ ಸ್ವರೂಪಿಣಿ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಪುರಾಣ ಪ್ರವಚನ ಕಾರ್ಯಕ್ರಮಕ್ಕೆ ಅನ್ನ ಸಂತರ್ಪಣೆ ನಡೀತಾ ಇದೆ. ಈ ದಿನ ತ್ರಿವೇಣಿ ಪತ್ತಾರ್ ಅವರು ಮತ್ತು ಅವರ ಪತಿಯಾದಂತಹ ಲಾಯರ್ ಪ್ರಕಾಶ್ ಪತ್ತಾರ್ ಅವರು ಸಂಯೋಗದಲ್ಲಿ ಇವತ್ತು ಪ್ರಸಾದ ದಾಸೋಹ ಮಾಡಿಸಿದ್ದಾರೆ. ಅವರಿಗೆ ಈ ದೇವಿ ಕೃಪಾ ಕಟಾಕ್ಷ ಅವರ ಮೇಲಿರಲಿ. ಅವರು ಸಹ ಅನೇಕ ಸಮಾಜ ಕಾರ್ಯಕ್ರಮಗಳು, ಚಟುವಟಿಕೆಗಳು ನಡೆಸ್ತಾ ಇದ್ದಾರೆ. ಹಾಗೆ ಇತ್ತೀಚೆಗೆ ಅವರ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ವಕೀಲರಾದಂತಹ ಸಲಹೆಗಾರರು ಆಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಾ ಇನ್ನೂ ಅನೇಕ ಕಾರ್ಯಕ್ರಮ ಅವರ ಮುಖಾಂತರ ಜರಗಲಿ. ಹಾಗೆ ಮುಂಬರುವ ದಿನಗಳಲ್ಲಿ ಅವರಿಗೆ ಹೆಚ್ಚು ಶಕ್ತಿ ಕೊಡಲಿ ಆ ದೇವಿ ಎಂದು ಆಶಿಸುತ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸುತ್ತೇವೆ. ಇದು ಸೂರ್ಯ ನ್ಯೂಸ್ ಕನ್ನಡ.